ನಮಸ್ತೆ ಕರ್ನಾಟಕ. ದಯವಿಟ್ಟು ಅಮ್ಮ ಅನ್ನೋ ಕೃಷ್ಣ, ನನ್ನ ಕ್ಷಮಿಸ್ಬಿಡೋ. ನಿನ್ನ ಸಾವಿಗೆ ಈ ಮನೆಯವರೇ ಕಾರಣ ಎಂದು ನಾನು ದ್ವೇಷದ ಬೆಂಕಿ ಕಾರ್ದೆ. ಆದರೆ ನೀನು ಅದೇ ಬೆಂಕಿಯಿಂದ ಯಾರ ಬದುಕು ನಾಶವಾಯಿತೋ ಅವರಿಗೆ ಬೆಳಕಾದೆ ಕೃಷ್ಣ ಎಂದು ಬಿಗಿದಪ್ಪಿ ಪುಟ್ಟ ಮಗುವಿನಂತೆ ಮುದ್ದು ಮಾಡಿದ್ಲು. ಕೃಷ್ಣ ಹಿಂದೆ ಸರಿದವನು ಒಮ್ಮೆ ಶ್ವೇತಾ ಮುಖ ನೋಡ್ದ. ಅವಳು ಭಯದಲ್ಲಿ ಹೊಟ್ಟೆ ಹಿಡಿದು ನಡುಗ್ತಿದ್ಲು. ಎಲ್ಲಿ ಈ ಮಕ್ಕಳು ರಾಹುಲ್ದು ಎಂಬ ಸತ್ಯ ಹೊರಗೆ ಬರುತ್ತೆ ಎಂದು ಕಣ್ತುಂಬಿಕೊಂಡವಳನ್ನೇ ನೋಡಿದವನಿಗೆ ತಾಯಿಯ ಒಲವು, ಹೆಂಡತಿ ಮೇಲಿನ ಪ್ರೀತಿ ಎರಡು ಕಟ್ ಹಾಕಿತ್ತು. ಇದೆಂಥ ಧರ್ಮ ಸಂಕಟ ಎಂದು ದೇವರಿಗೆ ಕೈ ಮುಗ್ದ. ಇಲ್ಲವಾ, ನಾನು ನಿಮ್ಮ ಮಗ ಅಲ್ಲ. ಆಶ್ರಮದಲ್ಲಿ ಸೇರಿಸಿದಾಕೆ ಅನಸೂಯ ಅಜ್ಜಿ ಇಲ್ಲೇ ಇದ್ದಾಳೆ ಕೇಳಿ. ದಯವಿಟ್ಟು ನಾನು ನಿಮ್ಮ ಮಗ ಅಂತ ಹೇಳ್ಕೋಬೇಡಿ ಎಂದು ದೂರ ಸರಿದು ಕೈ ಮುಗ್ದಿದ್ದ. ಪದ್ಮ ಅಳುತ್ತಾ ಅಲ್ಲೇ ಕುಸಿದು ಕುಳಿತಳು. ರಾಹುಲ್ ತನ್ನ ಮಗು ಹೊತ್ತವಳನ್ನ, ತನ್ನ ರಕ್ತ, ತನ್ನ ಒಡ ಹುಟ್ಟಿದ ಇನ್ನೊಂದು ಜೀವವೇ ಮದುವೆಯಾಗಿದೆ. ಇನ್ನು ಮುಂದೆ ನಾನಿವನು ಒಡ ಹುಟ್ಟಿದ ಅಣ್ಣ ತಮ್ಮ, ಅಣ್ಣನ ಹೆಂಡತಿ ಜೊತೆ ತಾನು ಪ್ರೀತಿಸಿದವಳನ್ನ ಅತ್ತಿಗೆ ಎನ್ನುತ್ತಾ ಜೊತೆಗೆ ಬರಬೇಕಾ? ನನ್ನ ಮಕ್ಕಳೇ ನನ್ನ ಚಿಕ್ಕಪ್ಪ ಅನ್ನೋದು ಕೇಳಬೇಕಾ? ಅಯ್ಯೋ ಶಿವಪ್ಪ, ಅವಳಿಂದ ದೂರ ಹೋಗಬೇಕು ಎಂದ್ಕೊಂಡ ನನ್ನ ಮತ್ತೆ ಅವಳೊಂದಿಗೆ ಬದುಕು ಹಾಗೆ ಮಾಡ್ತಿದ್ಯಾ? ನನ್ನಿಂದ ಇಷ್ಟು ದಿನ ಆದ ತಪ್ಪು ಸಾಕು. ಈಗ ಮತ್ತೆ ಶ್ವೇತಾಗೆ ಕಷ್ಟ ಕೊಡಬೇಕಾ? ಇಲ್ಲ ಇಲ್ಲ, ಅದು ಸಾಧ್ಯ ಇಲ್ಲ. ನಾನು ಪ್ರೀತಿಸಿದವಳು ನೆಮ್ಮದಿಯಾಗಿರಲಿ. ಆದರೆ ಇಷ್ಟು ದಿನ ಯಾವ ಅಣ್ಣನಿಗಾಗಿ ಕಣ್ಣೀರು ಹಾಕಿದ್ನೋ ಅವನಿಂದ ನಾನು ನನ್ನ ತಾಯಿ ದೂರವಾಗಬೇಕಾ ಎಂದು ಶ್ವೇತಾ ಮುಖವನ್ನು ನೋಡ್ದ. ಶ್ವೇತಾ ಅಳುತ್ತಾ ಅಣ್ಣನ ಕೈಯನ್ನು ಗಟ್ಟಿಯಾಗಿ ಹಿಡಿದ್ಲು. ಅರ್ಜುನ್ ಅವಳಿಗೆ ಸಮಾಧಾನ ಮಾಡುತ್ತಾ ನಾನಿದ್ದೀನಿ ಎಂದು ಧೈರ್ಯ ಹೇಳ್ದ. ತನ್ನತ್ತೆ ಮತ್ತು ಕೃಷ್ಣನನ್ನು ದೂರ ಮಾಡಲು ಅರ್ಜುನ್ಗೂ ಮನಸ್ಸಿರಲಿಲ್ಲ. ಪ್ರೀತಿ ಮುಂದೆ ನ್ಯಾಯ ಸೋತಿತ್ತು. ತಾಯಿ ಹೃದಯದ ಮುಂದೆ ದ್ವೇಷ ಕರಗಿತ್ತು. ಅನಸೂಯ ಅಜ್ಜಿ ಅಳುತ್ತಾ, ಅಯ್ಯೋ ಪದ್ಮಮ್ಮ, ಏನಾಯಿತು? ಎದ್ದೇಳು ತಾಯಿ. ಲೋ ಕೃಷ್ಣ, ನೋಡೋ ನಿಮ್ಮಮ್ಮ ಇವಳೇ ಕಣಪ್ಪ. ಯಾವಾಗಲೂ ನೀನು ನನ್ನ ಕೇಳ್ತಿದ್ಯಾ ಅಲ್ವಾ ಕೂಸೆ? ಅಜ್ಜಿ, ನನ್ನವ್ವ ಯಾರು ಅಂತ ನೋಡು. ಈ ತಾಯಿ ನಿನ್ನ ಹೆತ್ತವ್ವ ಕಣಪ್ಪ ಅಂದೆ. ಗೌಡರಿಗೆ ಹೇಳೋಕೆ ಓಡೋಡಿ ಬರುವಾಗ ಒಂದಿಷ್ಟು ಪುಂಡರು ಬೆಂಬಿಡದೆ ಹಿಂಬಾಲಿಸಿದಾಗ ನಾನು ಹಸುಗೂಸು ನಿನ್ನ ಎತ್ಕೊಂಡು ಆ ಆಶ್ರಮಕ್ಕೆ ಸೇರಿಸ್ದೆ. ಎಲ್ಲಿ ಹೇಳಿದರೆ ನಿನ್ನ ಕೊಂದು ಬಿಡ್ತಾರೆ ಎಂದು ಭಯದಲ್ಲಿ ನಾನು ನಿನ್ನ ಆ ಆಶ್ರಮದಲ್ಲಿ ಬಚ್ಚಿಟ್ಟು ಸಾಕ್ತೆ ಕೃಷ್ಣ. ನೋಡು, ಅವಳೇ ನಿನ್ನ ಅಮ್ಮ. ನಾನು ನಿನ್ನ ಆಶ್ರಮಕ್ಕೆ ಬಿಟ್ಟು ನೀವು ಒಂದಿಷ್ಟು ಬೆಳೆದ ಮೇಲೆ ಅರ್ಜುನ್ ನಿನ್ನ ಜೊತೆ ಅವನೇ. ಒಂದಲ್ಲ ಒಂದು ದಿನ ಆ ಬೆಟ್ಟದ ಶಿವಪ್ಪನೇ ಅರ್ಜುನ್ಗೆ ಸತ್ಯ ತಿಳಿಸ್ತಾನೆ. ನೀನೇ ಈ ಮನೆ ಮಗ ಎಂದು ತಿಳಿತದೆ ಅಂದ್ಕೊಂಡಿದ್ದೆ ಕಣ್ಲ ಮಗ. ನಾನು ನನ್ನ ಮಗಳ ಮನೆಗೆ ಹೋದವಳು ಹಿಂದೆ ಬಂದಿರೋದು ಕಣೋ. ಚಂದ್ರನೇ ನಿನ್ನ ಅಪ್ಪ. ಅನ್ಯಾಯವಾಗಿ ನಿನ್ನ ಅಪ್ಪನನ್ನು ಈ ಗೌಡರ ವಂಶದವನೇ ಆದ ಕೇಶವ ಕೊಂದುಬಿಟ್ಟ ಕೋಸೆ. ಅದಕ್ಕೆ ನಾನು ಬಾಯಿ ಬಿಟ್ಟಿಲ್ಲ. ಅದು ಅಲ್ಲದೆ ನಿನ್ನ ತಾಯಿ ಕೂಡ ಸತ್ತು ಹೋದ್ಲು ಎಂದು ತಿಳಿದೆ. ಆದರೆ ದೇವರು ದೊಡ್ಡವನು. ತಾಯಿ ಮಗುನ ಮತ್ತೆ ಒಂದು ಮಾಡಿದ್ದಾರೆ. ನನ್ನ ಕ್ಷಮಿಸ್ಬಿಡೋ ಕೋಸೆ. ಸತ್ಯ ಮುಚ್ಚಿಟ್ಟು ನಿನಗೆ ದ್ರೋಹ ಮಾಡಿದೆ ಕಣೋ. ನೋಡು, ನಿನ್ನ ತಾಯಿಯನ್ನು ನೋಡೋ ಬಾರೋ ಎಂದು ಅಳುತ್ತಿದ್ದ ಅನಸೂಯ ಅಜ್ಜಿಯ ಮಾತು ಎಲ್ಲವನ್ನ ಕೇಳಿ ಕೃಷ್ಣನಿಗೆ ಎದೆ ಬಡಿತ ಹೆಚ್ಚಾಗಿತ್ತು. ರಾಹುಲ್, ಕೃಷ್ಣ ಇಬ್ಬರು ಮುಖ ನೋಡಿಕೊಂಡ್ರು. ಒಂದೇ ಕರಳು ಬಳ್ಳಿಯ ಜೀವಗಳು ಅನ್ನೋದಕ್ಕಿಂತ ಶ್ವೇತಾಳನ್ನು ತನ್ನಿಂದ ದೂರ ಮಾಡಿದವನು ಎಂದು ರಾಹುಲ್ ಯೋಚಿಸಿದ್ರೆ, ಕೃಷ್ಣ ತನ್ನ ಹೆಂಡತಿ ಬದುಕನ್ನೇ ಸರ್ವನಾಶ ಮಾಡಿದವನು. ತನ್ನ ರಕ್ತ ಹಂಚಿಕೊಂಡು ಹುಟ್ಟಿದವನು. ಅದಕ್ಕೆ ಕುಮ್ಮಕ್ಕು ಕೊಟ್ಟಿದ್ದ ಶ್ವೇತಾಳ ಸ್ವಂತ ಅತ್ತೆ, ತನ್ನನ್ನು ಹೆತ್ತ ತಾಯಿಯೇ ಎಂದು ಅಳುತ್ತಾ ಅಲ್ಲೇ ಕುಸಿದು ಕುಳಿತ. ಅರ್ಜುನ್ ಓಡು ಬಂದು ಗೆಳೆಯನನ್ನು ಅಪ್ಪಿದ. ಶ್ವೇತಾ ಮಾತ್ರ ತನ್ನ ಹೊಟ್ಟೆ ಹಿಡ್ಕೊಂಡು, ಇಬ್ಬರು ನನ್ನ ಮಾವನ ಮಕ್ಕಳೇ. ಇನ್ನು ಕೃಷ್ಣ ತನ್ನ ಜೊತೆಗೆ ಸಂಸಾರ ಮಾಡ್ತಾನ. ಇನ್ನು ಈ ಮಕ್ಕಳು ಅವನ ತಮ್ಮನ ಮಕ್ಕಳು ಎಂದು ಅನಿಸಿ ತನ್ನನ್ನು ದೂರ ಮಾಡ್ತಾನ ಎಂದು ಅಳುತ್ತಾ ಅವನಿಂದ ಎಲ್ಲಿ ದೂರ ಆಗ್ತೀನಿ ಅನ್ನೋ ಭಯಕ್ಕೆ ತಲೆ ತಿರುಗಿ ಬಿದ್ದವಳನ್ನು ಕೃಷ್ಣ ಮತ್ತು ರಾಹುಲ್ ಇಬ್ಬರು ಬಾಚಿ ತಬ್ಬಿದ್ರು.
ಕೃಷ್ಣ, ಶ್ವೇತಾ, ಚಿನ್ನಮ್ಮ ಅಂದರೆ ರಾಹುಲ್. ಕೃಷ್ಣ ಬಾ ಹಾಸ್ಪಿಟಲ್ಗೆ ಹೋಗೋಣವಾ. ಶ್ವೇತಾ ನನಗೆ ಬೇಕು, ನನ್ನ ಕೂಸುಗಳು ಎಂದು ಎತ್ತಿಕೊಳ್ಳಲು ಹೋದವನನ್ನು ನೋಡಿದ ಕೃಷ್ಣ ಕೋಪದಲ್ಲಿ ರಾಹುಲ್ ಕೆನ್ನೆಗೆ ಬಾರಿಸಿದ್ದ. ಅವಳನ್ನು ತನ್ನ ತೋಳಿನಲ್ಲಿ ಎತ್ಕೊಂಡವನು, ಶ್ವೇತಾ ನನ್ನ ಹೆಂಡತಿ, ಅವಳು ಹೊಟ್ಟೆಯಲ್ಲಿ ಬೆಳೀತಿರೋದು ನನ್ನ ಕೂಸು. ಎಲ್ಲರೂ ಕಿವಿ ಕೊಟ್ಟು ಕೇಳಿ. ಶ್ವೇತಾ ನಾನು ಸಂಸಾರ ಶುರು ಮಾಡಿದ ಮೇಲೆ ಅವಳ ಹೊಟ್ಟೆಯಲ್ಲಿ ನನ್ನ ಪ್ರೀತಿ ವಂಶ ಬೆಳೀತಿದೆ. ನಾನು ಅನಾಥ, ಆದರೆ ನನ್ನ ಕೂಸುಗಳು ಹೆತ್ತ ಅಪ್ಪ ನಾನೆಯ. ಇದು ದಿಟ. ಇನ್ನೊಂದು ಸರಿ ಅವಳ ಬಗ್ಗೆ ಒಂದು ಮಾತು ಬಂತೋ ಸರಿ ಇರಕ್ಕಿಲ್ಲ ರಾಹುಲ್. ನೀನು ನನ್ನ ತಮ್ಮನೂ ಅಲ್ಲ, ಅಲ್ಲಿ ಕೂತವಳಲ್ಲ ಆ ತಾಟಕಿ ನನ್ನ ತಾಯಿನೂ ಅಲ್ಲ. ನನಗೆ ತಂದೆ ತಾಯಿ ಎಲ್ಲನೂ ನನ್ನ ದೋಸ್ತ. ಇಲ್ಲಿ ನಿಂತವನಲ್ವಾ ನನ್ನ ಗೆಳೆಯ, ನನ್ನ ಜೀವ ಅರ್ಜುನ್ ಮಾತ್ರ, ತಿಳಿತಾ? ಅರ್ಜುನ್ ಗಾಡಿ ತೆಗಿ, ಚಿನ್ನಮ್ಮನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುಮ ಎಂದವನು ಎತ್ತ ತಾಯಿ ಮುಖ ಕೂಡ ನೋಡಲಿಲ್ಲ. ಊರಲ್ಲಿ ಗುಸುಗುಸು ಶುರುವಾದರೂ ಧರ್ಮಯ್ಯ ತಲೆ ಕೆಡಿಸ್ಕೊಳ್ಳಿಲ್ಲ. ಮಗಳನ್ನು ಕರ್ಕೊಂಡು ಮನೆಗೆ ನಡೆದ್ರೆ ಅರ್ಜುನ್ ಮತ್ತು ಕೃಷ್ಣ, ಆರೋಹಿ, ಲಕ್ಷ್ಮಿ ಎಲ್ಲರೂ ಶ್ವೇತಾಳನ್ನು ಕಾರ್ನಲ್ಲಿ ಕೂರಿಸಿ ಎತ್ಕೊಂಡು ಹಾಸ್ಪಿಟಲ್ಗೆ ಹೋದರು. ಸಂಜೆ ಹೊತ್ತಿಗೆ ಮೆಲ್ಲ ಕಣ್ಬಿಟ್ಟ ಶ್ವೇತಾ ಕೃಷ್ಣನ ಮಡಿಲ ಮೇಲಿದ್ಲು. ಅವಳನ್ನು ಸರಿಯಾಗಿ ಮಲಗಿಸಿದ ಕೃಷ್ಣ ಅಲ್ಲೇ ಟೇಬಲ್ ಮೇಲಿದ್ದ ಜ್ಯೂಸನ್ನು ಕೊಟ್ಟ. ಚಿನ್ನಮ್ಮ ಇದನ್ನು ಕುಡಿ ಬಂಗಾರ, ಹಾಸ್ಪಿಟಲ್ಗೆ ಹೋಗಿ ಮನೆಗೆ ಬಂದಾಯಿತು ಕೂಸೆ. ನಿನಗೂ ನಮ್ಮ ಮಕ್ಕಳಿಗೂ ಏನೂ ಅಪಾಯ ಇಲ್ಲ, ನೀನು ಹುಷಾರಾಗಿರು ಚಿನ್ನಮ್ಮ. ದಯವಿಟ್ಟು ಗಾಬರಿ ಮಾಡಿಕೊಂಡು ಮನಸ್ಸಿಗೆ ನೋವು ಮಾಡ್ಕೋಬೇಡ. ನನಗೆ ನಿನ್ನ ಮತ್ತು ಅರ್ಜುನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಕಣೆ ಎಂದು ಕಂಬನಿ ಹಾಕಿದವನ ಬಿಗಿದಪ್ಪಿದ ಶ್ವೇತಾ ತನ್ನ ಗಂಡ ತನಗಾಗಿ ಹೆತ್ತ ತಾಯಿಯನ್ನೇ ಬಿಟ್ಟಿರೋದು ಎನ್ನುವುದು ತಿಳಿದು ಕರುಳು ಚುರುಕನ್ನಿಸ್ತು. ಅವಳ ಹೊಟ್ಟೆಯನ್ನು ಪ್ರೀತಿಯಿಂದ ಸವರಿದ ಕೃಷ್ಣ, ಇದು ನನ್ನ ಕೂಸುಗಳು ಕಣಮ್ಮಿ, ನೀನು ಚಿಂತೆ ಮಾಡಬೇಡಮ್ಮ. ನಿನ್ನ ಮನಸಾರೆ ಪ್ರೀತಿ ಮಾಡ್ತೀನಿ. ನಿಮ್ಮ ಅತ್ತೆ ನನ್ನ ಹೊತ್ತವಳು, ನಾನು ಸತ್ಯ ಎಂದು ತಿಳಿದು ದ್ವೇಷ ಬೆಳೆಸ್ಕೊಂಡು ನಿನ್ನ ಬಾಳನ್ನೇ ನರಕ ಮಾಡಿ ನಿನ್ನ ಜೀವ ತೆಗೆಯೋಕೆ ನೋಡಿದ್ರಲ್ವಾ, ಅದು ಯಾವ ಸೀಮೆ ದ್ವೇಷ ಶ್ವೇತಾ. ಇನ್ನು ರಾಹುಲ್ ನಮ್ಮ ಸ್ನೇಹಕ್ಕೆ ಮೋಸ ಮಾಡಿ ನಿನ್ನ ಜೊತೆ ನಿನ್ನ ಆ ರೀತಿ ಮುಟ್ಟಕ್ಕಾದ್ರೂ ಅವನಿಗೆ ಹೇಗೆ ಮನಸ್ಸು ಬಂತು? ಇದಾ ಅವನ ಪ್ರೀತಿ? ಸೇಡು ತೀರಿಸ್ಕೊಳ್ಳೇಬೇಕು ಅಂದಿದ್ರೆ ಅವನು ನಿಜವಾದ ಗಂಡಸಾಗಿದ್ದರೆ ಅರ್ಜುನ ಹೆದರಾಕೊಳ್ಬೇಕಿತ್ತು, ಇಲ್ಲ ನನ್ನ ಎದುರಾಕೊಳ್ಬೇಕಿತ್ತು. ಆದರೆ ಅವನು ನಿನ್ನ ಬಳಸ್ಕೊಂಡ. ಈ ತಪ್ಪನ್ನು ಅರ್ಜುನ್ ಕ್ಷಮಿಸಿದ್ರೂ ಈ ಕೃಷ್ಣ ಕ್ಷಮಿಸಲ್ಲ. ಅವನಿಗೆ ಶಿಕ್ಷೆ ಆಗಲೇಬೇಕು. ನೀನು ನನ್ನ ಹೆಂಡತಿ, ಹತ್ತೂರಿನ ಮುಂದೆ ತಾಳಿ ಕಟ್ಟಿದ್ದೀನಿ. ನಿನ್ನ ನನ್ನಿಂದ ಯಾರೂ ದೂರ ಮಾಡೋಕ್ಕೆ ಆಗಕ್ಕಿಲ್ಲ. ಹಾಗೆ ಅಮ್ಮ ಅದೆಷ್ಟು ಬಾರಿ ಕ್ಷಮೆ ಕೇಳಿದ್ರು ನಾನು ಅಮ್ಮನ ಮಾತು ಕೇಳಕ್ಕಿಲ್ಲ. ಅವಳು ತಾಯಿನೇ ಅಲ್ಲ. ತಾಯಿ ಹೃದಯ ಎಂದಿಗೂ ಈ ರೀತಿ ಇನ್ನೊಂದು ಹೆಣ್ಣಿಗೆ ಅನ್ಯಾಯ ಮಾಡಲ್ಲ. ಅವಳು ಹೆಣ್ಣು ಕುಲಕ್ಕೆ ಅವಮಾನ ಎಂದು ಅವಳನ್ನು ಅಪ್ಪಿ ತನ್ನೆದೆಯ ಗೂಡಲ್ಲಿ ಬಚ್ಚಿಡುವಂತೆ ಮಾತು ಕೊಟ್ಟಿದ್ದ. ಬಾಗಿಲ ಬಳಿ ನಿಂತು ಎಲ್ಲವನ್ನ ಕೇಳಿದ ಪದ್ಮ ಅಳುತ್ತಾ ತನ್ನ ರೂಮಿಗೆ ಹೋದ್ಲು. ಆರೋಹಿಗೆ ತುಂಬ ಸುಸ್ತಾಗಿತ್ತು. ವಾಂತಿ ಮಾಡಿ ಬಂದವಳು ಮುಖ ತೊಳೆದು ಹಾಸಿಗೆ ಮೇಲೆ ಕುಳಿತಳು. ಅರ್ಜುನ್ಗೆ ಆರೋಹಿ ಕಡೆ ಗಮನವಿರಲಿಲ್ಲ. ಇಷ್ಟೆಲ್ಲ ರಾಮಾಯಣ ಆದಮೇಲೆ ಶ್ವೇತಾ ಬಗ್ಗೆ ಮಾತ್ರ ಯೋಚಿಸಿದ ಹುಡುಗ ತನ್ನ ಮಡದಿಯನ್ನು ಡಾಕ್ಟರ್ ಹತ್ರ ತೋರಿಸೋದನ್ನೇ ಮರೆತಿದ್ದ. ಅಲ್ಲೇ ಕುಳಿತಿದ್ದ ಅರ್ಜುನ್ ನೋಡುತ್ತಾ, ಏನಂದರೆ ರೀ ಕೇಳಿಲ್ಲಿ, ಡಾಕ್ಟರ್ ಹತ್ರ ಹೋಗಬೇಕಿತ್ತು, ನನಗೆ ಯಾಕೋ ಆಗ್ತಾ ಇಲ್ಲ, ತುಂಬ ಸುಸ್ತು ಎಂದು ಅವನ ಕಡೆ ಪ್ರೀತಿಯಿಂದ ನೋಡಿದ್ಲು. ಅರ್ಜುನ್ ತಲೆ ಮೇಲೆ ಕೈ ಹೊತ್ತು ಕಣ್ಣು ಮುಚ್ಚಿ ಕುಳಿತವನು, ನಾಳೆ ಹೋಗೋಣ, ಇನ್ನು 1 ತಿಂಗಳು ತಾನೇ ಆಗಿರೋದು. ಶ್ವೇತಾಗೆ 5ನೇ ತಿಂಗಳು ಕಣೆ, ಪಾಪ ಹುಷಾರಿಲ್ಲ. ಅವಳು 2 ಕೂಸು ಬೇರೆ ಹೊತ್ತಿದ್ದಾಳೆ. ಅವರು ಮನೆಯಲ್ಲಿ ನಡೀತಿರೋದು ಗೊತ್ತಿದೆ ನಿನಗೆ. ನೀನೇ ಸ್ವಲ್ಪ ಹೊಂದ್ಕೊ, ನಾಳೆ ಖಂಡಿತ ಕರ್ಕೊಂಡು ಹೋಗ್ತೀನಿ. ಈಗ ಜ್ಯೂಸ್ ಕುಡಿ, ಸರಿ ಹೋಗ್ತೆ ಬಂಗಾರ ಎಂದವನ ತಲೆಯಲ್ಲಿ ಕೃಷ್ಣ, ರಾಹುಲ್, ಪದ್ಮ, ಶ್ವೇತಾ ಅವರ ವಿಚಾರವೇ ಓಡ್ತಿತ್ತು.
ಆದರೆ ಹೊಟ್ಟೆಯಲ್ಲಿ ಬೆಳೀತಿದ್ದ ಕೂಸು ಇನ್ಯಾರದೋ ಆಟಕ್ಕೆ ಬಲಿಯಾಗಬೇಕಿತ್ತು. ಸ್ವಾತಿ ಇದೇ ಸರಿಯಾದ ಸಮಯವೆಂದು ಕಾದು ಕುಳಿತಿದ್ಲು. ಲಕ್ಷ್ಮಿ ಆರೋಹಿಯನ್ನು ಕರೆದು ಜ್ಯೂಸ್ ಮಾಡಿಕೊಟ್ಲು. ಹಾಗೆ ಶ್ವೇತಾಗೆ ಹಾಲು ಮಾಡಲು ಹೇಳಿ ಯಾರೋ ಕರೆದ್ರು ಎಂದು ಹೊರಗೋದ್ಲು. ಅತ್ತೆ ಹೇಳಿದ ಕೂಡಲೇ ಹಾಲು ಕಾಯಿಸಿ ಶ್ವೇತಾಗೆ ಕೇಸರಿ ಬೆರೆಸಿದ ಹಾಲನ್ನು ಸಿದ್ಧ ಮಾಡಿದ್ಲು. ಆರೋಹಿಗೆ ಕುಡಿದ ಜ್ಯೂಸ್ ವಾಕರಿಕೆ ಬರಲು ಹಿತ್ತಲಿಗೆ ಓಡಿದ್ಲು. ಅವಳು ಹೋದ ಸಮಯಕ್ಕೆ ಅದಕ್ಕೆ ಅರಳಿ ಬೀಜದ ಪುಡಿಯನ್ನು ಬೆರೆಸಿದ ಸ್ವಾತಿ ತನ್ನ ತಂಗಿ ಆರೋಹಿ ಬರುವುದರೊಳಗೆ ತನ್ನ ಕೆಲಸ ಮುಗಿಸಿ ಹೊರಗೋಗಿದ್ಲು. ಕೆಲಸದಾಕೆ ನೋಡಿದವರು ಏನಿರ್ಬೋದು ಎಂದು ವಾಸನೆ ನೋಡಲು ಅರಳೆ ವಿಷ ಎಂದು ತಿಳಿದು ಲಕ್ಷ್ಮಿಗೆ ಹೇಳಲು ಓಡ್ ಹೋದ್ಲು. ಆರೋಹಿ ಮುಖವನ್ನು ತೊಳೆದು ಅಡುಗೆ ಮನೆಗೆ ಬಂದವಳು ಹಾಲು ಹಿಡಿದು ಶ್ವೇತಾಗೆ ಕೊಡಲು ಹೋದ್ಲು. ಅರ್ಜುನ್ ಮತ್ತು ಕೃಷ್ಣ ಶ್ವೇತಾ ಬಳಿ ಮಾತಾಡ್ತಾ ಸಮಾಧಾನ ಮಾಡ್ತಿದ್ರು. ಆರೋಹಿ ಹಾಲು ತಂದುಕೊಟ್ಲು. ಇನ್ನೇನು ಶ್ವೇತಾ ಹಾಲು ಕುಡಿಬೇಕು ಅನ್ನೋ ಅಷ್ಟರಲ್ಲಿ ಕೆಲಸದವಳು ಓಡ್ ಬಂದು, ಅರ್ಜುನಪ್ಪ ಹಾಲಲ್ಲಿ ವಿಷ ಇದೆ, ಅವ್ವ ಶ್ವೇತವ್ವ ಕುಡಿಬೇಡ ಕಣವ ಎಂದು ಬೊಬ್ಬೆ ಹೊಡೆದ್ಲು. ಲಕ್ಷ್ಮಿ ಕೂಡ ಓಡ್ ಬಂದ್ಲು. ಅರ್ಜುನ್ ತಕ್ಷಣ ಹಾಲನ್ನು ಅವಳ ಕೈಯಿಂದ ಪಡೆದು, ಏನು ಹೇಳ್ತಿದ್ದೀರಮ್ಮ, ಹಾಲಲ್ಲಿ ವಿಷಾನ, ಸುಳ್ಳು ಹೇಳಬೇಡಿ ಎಂದು ಕೋಪದಲ್ಲಿ ನೋಡಿದ. ಕೆಲಸದ ಹೆಂಗಸು ಅಳುತ್ತಾ ಕೈ ಮುಗಿಯುತ್ತಾ, ಇಲ್ಲ ಅರ್ಜುನಪ್ಪ, ಸತ್ಯ, ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ, ಆರೋಹಿ ಅಮ್ಮನವರು ವಿಷ ಬರೆಸಿದ್ದಾರೆ, ಈ ಮನೆ ಉಪ್ಪು ತಿಂದಿದ್ದೀನಿ, ಸುಳ್ಳು ಹೇಳೋಕ್ಕಿಲ್ಲ ಎನ್ನಲು ಆರೋಹಿ ಅಳುತ್ತಾ, ಇಲ್ಲ ಅರ್ಜುನ್, ನಾನೇನು ಮಾಡಿಲ್ಲ ಅಂದ್ಲು. ಆ ಸ್ವಾತಿ ಆರೋಹಿಯ ರೀತಿಯೇ ಬಟ್ಟೆ ಹಾಕ್ಕೊಂಡು ಉಪಾಯ ಮಾಡಿದ್ಲು. ಕೆಲಸದಾಕೆ ಆರೋಹಿ ಎಂದು ತಪ್ಪು ತಿಳಿದ್ಲು. ಹಿಂದಿನಿಂದ ನೋಡಿದ ಕೆಲಸದಾಕೆಗೆ ಅದು ಆರೋಹಿ ಎಂದೇ ಅನ್ನಿಸ್ತು. ಹೀಗೆ ಅಪಾರ್ಥ ಮಾಡಿಕೊಂಡು ಆರೋಹಿ ಮೇಲೆ ಅಪವಾದ ಹೋಗಿತ್ತು. ಆದರೆ ಆ ಅಪವಾದ ಒಂದು ಗರ್ಭ ಉಳಿಸಿದ್ರೆ ಇನ್ನೊಂದು ಗರ್ಭವನ್ನು ಅಳಿಸೋದ್ರಲ್ಲಿತ್ತು. ಅರ್ಜುನ್ ಕೋಪದಲ್ಲಿ ಆರೋಹಿ ಕೆನ್ನೆಗೆ ಜೋರಾಗಿ ಹೊಡೆದ. ಪಾಪಿ, ನಿನ್ನ ನಾನು ರಾಣಿ ಥರ ನೋಡಿಕೊಂಡೆ, ಆದರೆ ನೀನ ಮನೆಗೆ ಬೆಂಕಿ ಇಡೋ ಕೆಲಸ ಮಾಡ್ತಿದ್ಯಾ? ಅಕ್ಕ ನಮ್ಮ ಮುಖಕ್ಕೆ ಮಸಿ ಬೆಳೆದು ಓಡು ಹೋದ್ಲು. ನೀನು ಮದುವೆಯಾಗಿ ಈ ಮನೆಯ ಸರ್ವನಾಶ ಮಾಡೋಕ್ಕೆ ಎಷ್ಟು ದಿನದಿಂದ ಹೊಂಚಾಕಾಯ್ತಿದ್ದೆ? ಪಾಪಿ ಕಣೆ ನೀನು. ಥೂ, ನನ್ನ ತಂಗಿ ಮೇಲೆ ನನಗೆ ಜೀವ ಅಂತ ಗೊತ್ತಿದ್ರು ಇಂಥ ಹೊಟ್ಟೆ ಕಿಚ್ಚಿನ ಕೆಲಸ ಮಾಡೋಕ್ಕೆ ಹೇಗೆ ಮನಸ್ಸು ಬಂತು ಹೇಳೇ? ಕೂಸು ಹೊತ್ತವಳನ್ನು ಸಾಯಿಸುವಂಥ ಕೆಟ್ಟ ಬುದ್ಧಿ ಯಾಕೆ ಬಂತು ನಿನಗೆ ಎಂದು ಇನ್ನೊಂದು ಹೊಡೆಯಲು ಆರೋಹಿ ಅಳುತ್ತಾ ಅಲ್ಲೇ ಕುಸಿದ್ಲು. ಇಲ್ಲ ಅರ್ಜುನ್, ನಾನು ಮಾಡಿಲ್ಲ, ನಾನು ನಂಬಿ. ನಿಮಗೆ ನಂಬಿಕೆ ಇಲ್ಲ ಅಲ್ವಾ? ಈ ಕೆಲಸದವಳು ಸುಳ್ಳು ಹೇಳ್ತಿದ್ದಾಳೆ ಅರ್ಜುನ್ ಎಂದು ಅವನ ಕೈಲಿದ್ದ ಹಾಲು ಪಡೆದು ತಾನೇ ಘಟಘಟ ಅಂತ ಕುಡಿದ್ಬಿಟ್ಲು. ಅರ್ಜುನ್ ಅವಳು ಅರ್ಧ ಕುಡಿದಾದ ಮೇಲೆ, ನಿಜವಾಗ್ಲೂ ಇದರಲ್ಲಿ ಬೇರೆ ಯಾರಾದರೂ ವಿಷ ಬೆರೆಸಿದ್ರೆ ಅಯ್ಯೋ ನನ್ನ ಬುದ್ಧಿಗೆ ಎಂದು ಆರೋಹಿ ಕೈಯಿಂದ ಹಾಲು ಪಡೆದ. ಆದರೆ ಅವಳು ಪೂರ್ತಿ ಕುಡಿದು ಮುಗಿಸಿದ್ಲು. ಈಗ ಹೇಳಿ, ನಾನು ವಿಷ ಹಾಕಿದರೆ ಈ ಹಾಲನ್ನ ನಾನು ಯಾಕೆ ಕುಡಿತಿದ್ದೆ ಎಂದು ಅಳುತ್ತಾ ಅಲ್ಲಿಂದ ತನ್ನ ರೂಮ್ಗೆ ಹೋಗಿ ಬಾಗಿಲು ಹಾಕ್ಕೊಳ್ಳಲು ಬಾಯಿಂದ ರಕ್ತ ಬಂದಿತ್ತು. ಅಲ್ಲೇ ಹೊಟ್ಟೆ ಹಿಡಿದು ಕುಸಿದವಳು ಅಮ್ಮ ಎಂದು ಜೋರಾಗಿ ಕೂಗಿದ್ಲು. ಇನ್ನೂ ಬೆಳೆಯದ ಎಳೆ ಕೂಸು. ಅರ್ಜುನ್ ಆತುರದ ಕೋಪಕ್ಕೆ ಬಲಿಯಾಗಿತ್ತು. ಪ್ರೀತಿ ಮಾಡಿದವಳನ್ನ ಕ್ಷಣ ಕೂಡ ನಂಬದೆ ದೊಡ್ಡ ತಪ್ಪು ಮಾಡಿದ್ದ. ತನಗಾಗಿ ತನ್ನ ಬದುಕನ್ನೇ ತ್ಯಾಗ ಮಾಡಿದ ಆರೋಹಿಯಂಥ ಹೆಂಡತಿಯನ್ನು ಅನುಮಾನಿಸಿ ಅವನ ಪುಟ್ಟ ಕಂದನನ್ನು ಕಳ್ಕೊಂಡಿದ್ದ. ಎಲ್ಲರೂ ಆರೋಹಿ ಕರೆಗೆ ಓಡಿ ಬರಲು ಆರೋಹಿ ಬಾಯಲ್ಲಿ ರಕ್ತ ನೋಡಿ ಅರ್ಜುನ್ ಅಪ್ಕೊಂಡ. ತನ್ನ ತಪ್ಪಿಗೆ ತಲೆ ಚೆಚ್ಕೊಂಡ. ಆರೋಹಿ ಅರ್ಜುನನ್ನು ಅಪ್ಪುತ್ತಾ, ಅರ್ಜುನ್, ನನ್ನ ನೀನು ನಂಬಲಿಲ್ಲ ಅಲ್ವಾ?
ಇನ್ನು ನಂಬಿಕೆ ಜೊತೆ ನಿನ್ನ ಹೆಂಡತಿ ಎನ್ನೋ ಈ ಮಾಂಗಲ್ಯ ಬಂಧನವು ಸತ್ತು ಹೋಯಿತು ಅರ್ಜುನ್ ಎಂದು ಕುತ್ತಿಗೆಯಿಂದ ತಾಳಿ ಕಿತ್ತಿದ್ಲು. ಕಣ್ಣೆಲ್ಲ ಮಂಜಾಗಿತ್ತು. ವಿಷ ಅವಳ ರಕ್ತಕ್ಕೆ ಸೇರಿತ್ತು. ಅಳುತ್ತಾ ಅರ್ಜುನ್ ಅವಳನ್ನು ಎದೆಗೆ ಅಪ್ಕೊಂಡು ಕ್ಷಮೆ ಕೇಳಿದ್ರು. ಅಲ್ಲಿ ಕ್ಷಮೆ ಇರಲಿಲ್ಲ. ಆರೋಹಿ ತೊದಲುತ್ತಾ, ನಮ್ಮ ಮಗು, ನನ್ನ ಪಾಪುನ ಉಳಿಸ್ಕೊ ಅರ್ಜುನ್, ನಾನು ವಿಷ ಹಾಕಿಲ್ಲ, ನನ್ನ ನಂಬು ಎಂದು ಅಲ್ಲೇ ಕಣ್ಮುಚ್ಚಿದ್ಲು. ಅರ್ಜುನ್ ಜೋರಾಗಿ ಆರೋಹಿ ಎಂದು ಎದೆಗೆ ಅಪ್ಪಿಕೊಳ್ಳಲು ಕೃಷ್ಣ ಆಂಬ್ಯುಲೆನ್ಸ್ಗೆ ಫೋನ್ ಮಾಡ್ದ. ಲಕ್ಷ್ಮಿ ಅಲ್ಲೇ ಕುಸಿದು ಕುಳಿತಳು. ಮಗನ ಕೋಪಕ್ಕೆ ತಲೆ ಚಚ್ಕೊಂಡು ಅಳುತ್ತಾ ಆರೋಹಿ ಎನ್ನಲು ಆರೋಹಿ ಪ್ರಜ್ಞೆ ತಪ್ಪಿದ್ಲು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.